ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನೆಚ್ಕೆದ್ದು ಡಿಸೆಂಬರ್ 8ನೇ ತಾರೀಕಿನ ಮುಖ್ಯ ಪರೀಕ್ಷೆಗಳು ನಡೆದಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಕೀ ಆನ್ಸರ್ ಯಾವ ಬರುತ್ತೆ, ಅದೇ ರೀತಿ ಈ ಹುದ್ದೆಗಳಿಗೆ ಅದರಲ್ಲೂ ನಾನೆಚ್ಗೆ PDO ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಮತ್ತು ಅದೇ ರೀತಿ ಎಷ್ಟು ಅಂಕಗಳು ಇದ್ದರೆ ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದ ಸೇಫ್ ಇರ್ತೀರ, ಅದೇ ರೀತಿ HK ಮತ್ತು ನಾನೆಚ್ಕೆಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವ ಬರುತ್ತಂತ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ತಿಳ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಅಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಥ್ಸ್ ಆಗಿರ್ಬೋದು, ಅದೇ ರೀತಿ ರೀಸನಿಂಗ್ ಆಗಿರ್ಬೋದು, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ. ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಭಾರತ ಇತಿಹಾಸ, ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ, ಭಾರತ ಸಂವಿಧಾನ, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು, ಅದೇ ರೀತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು, ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು, ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ 800 ರೂಪಾಯಿಗಾಗಿ ಸಿಗ್ತದೆ. ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ RRB ಅಂತ ನೋಟಿಫಿಕೇಶನ್ ಆದ ಕಾರಣಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ 300 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳು ಇರ್ತಾವೆ. ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು. ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು 200 ರೂಪಾಯಿಗಾಗಿ ನೀಡಲಾಗ್ತದೆ. ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ 200 ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ. ಸ್ನೇಹಿತರೆ, ನಿಮಗೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅಲ್ಲಿ ಕೆಳಗಡೆ ಕಟ್ಟಿರುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡಿಬೋದು. ಸ್ನೇಹಿತರೆ, ನೀವೇನಾದರೂ ಈ ನೋಟ್ಸನ್ನು ಪಡೆದುಕೊಂಡ್ರೆ ನಿಮ್ಮದು ಎಕ್ಸಾಮ್ ಮುಗಿಯುವವರೆಗೂ ಕೂಡ ಉಚಿತವಾಗಿ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಪ್ರಚಲಿತ ಘಟನೆಗಳನ್ನು ನೀಡಲಾಗ್ತದೆ. ಕೇವಲ 200 ರೂಪಾಯಿನ ಕೊಟ್ಟು ನೀವು ಈ ನೋಟ್ಸನ್ನು ತೆಗೆದುಕೊಂಡ್ರೆ ಪ್ರತಿ ತಿಂಗಳು ಎಕ್ಸಾಮ್ ಮುಗಿಯೋವರೆಗೂ ನಿಮಗೆ ಪ್ರಚಲಿತ ಘಟನೆಗಳು ಕೂಡ ಸಿಗ್ತಾವೆ. ನೀವು ನೋಡಿರ್ಬೋದು, ಈಗ ಆಲ್ರೆಡಿ ಎಲ್ಲರೂ ಪ್ರಚಲಿತ ಘಟನೆಗಳನ್ನು 100, 150 ಈ ರೀತಿ ಪರ್ ತಿಂಗಳದ್ದು ಅಥವಾ ಒಂದು ತಿಂಗಳಿಗೆ ಸಂಬಂಧಿಸಿದಂತೆ 100, 200 ರೂಪಾಯಿ ಕೊಟ್ಟು ತೆಗೆದುಕೊಳ್ತಿದ್ದಾರೆ. ನಾವು ಕೇವಲ 200 ರೂಪಾಯಿದಲ್ಲಿ ನಿಮಗೆ ಸಿಲೆಬಸ್ಸಲ್ಲಿ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸೈನ್ಸ್ ಆಗಿರ್ಬೋದು, ಸಂಪೂರ್ಣ ಸೈನ್ಸ್ ನೋಟ್ಸ್ ಇರ್ತದೆ, ಅದೇ ರೀತಿ ರೀಸನಿಂಗು, ಮ್ಯಾಥ್ಸು ಮತ್ತು ಅದೇ ರೀತಿ GKಗೆ ಸಂಬಂಧಿಸಿದಂತೆ ನೋಟ್ಸನ್ನು ಕೂಡ ಕೊಡಲಾಗ್ತದೆ. ಅದೇ ರೀತಿ ನಿಮಗೆ ಪ್ರಚಲಿತ ಘಟನೆ ಎಕ್ಸಾಮ್ ಮುಗಿಯುವವರೆಗೆ ಉಚಿತವಾಗಿ ಪ್ರಚಲಿತ ಘಟನೆ ನೀಡಲಾಗ್ತದೆ. ಕೇವಲ 200 ರೂಪಾಯಿಯನ್ನು ಕೊಟ್ಟು ನೀವು ಈ ನೋಟ್ಸನ್ನು ಪಡೆದುಕೊಂಡ್ರೆ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ RRB ಗ್ರೂಪ್ ಡಿಗೆ ಸಂಬಂಧಿಸಿ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಈ ನೋಟ್ಸನ್ನು ಪಡೆದುಕೊಳ್ಳಬಹುದಾಗಿರ್ತದೆ. ಹಾಗಿದ್ರೆ ಸ್ನೇಹಿತರೆ, PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಿಸಿದಂತೆ ಕೀ ಆನ್ಸರನ್ನು ಯಾವಾಗ ಬಿಡ್ತಾರಂತ ನೋಡ್ಕೊಂಬರೋಣ. ಸ್ನೇಹಿತರೆ, KPSC ಇಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಪ್ರಕಾರ ಆಲ್ರೆಡಿ ಈಗ HKಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮುಗಿದು ಒಂದು 4 ರಿಂದ 5 ದಿನದ ಒಳಗಾಗಿ ನಿಮ್ಮದು HKದ್ದು ರಿಸಲ್ಟನ್ನು ಅಥವಾ ಕೀ ಆನ್ಸರನ್ನು ಬಿಟ್ಟಿದ್ರು. ರಿಸಲ್ಟ್ ಅಲ್ಲ, ಅಫಿಷಿಯಲ್ ಕೀ ಆನ್ಸರನ್ನು ಬಿಟ್ಟಿದ್ರು. ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಅದರ 150 ನಾನ್-HKಗೆ ಸಂಬಂಧಿಸಿದಂತೆ ರಿಸಲ್ಟಲ್ಲೂ ಕೀ ಆನ್ಸರನ್ನು ಯಾಕೆ ಬಿಟ್ಟಿಲ್ಲಪ್ಪ ಅಂತಂದರೆ, ಸ್ನೇಹಿತರೆ, ಈಗ KPSCದವರು ಹೊಸ ರೀತಿಯಲ್ಲಿ ಮಾದರಿಯಲ್ಲಿ ಎಕ್ಸಾಮ್ ಸ್ಕ್ಯಾನ್, ಅದೇ ರೀತಿ ಎಕ್ಸಾಮಲ್ಲಿ ಆಗಿರ್ತಿರುವ ಸ್ಕ್ಯಾಮನ್ನು ತಡೆಯೋಕೆ ಅಥವಾ ಅಕ್ರಮವನ್ನು ತಡೆಯುವ ಕಾರಣಕ್ಕಾಗಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಆದ ಬಳಿಕವೇ ನಿಮ್ಮ ಕೀ ಉತ್ತರಗಳನ್ನು ಬಿಡುತ್ತೇವೆ ಅಂತ KPSC ಇಂದ ಬಂದ ಮಾಹಿತಿಯಾಗಿತ್ತು. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಅವರು ಡಿಸೆಂಬರ್ 12ನೇ ತಾರೀಕಿನ ಈ ಅಫಿಷಿಯಲ್ ಆಗಿ ಈ ಮಾಹಿತಿಯನ್ನು ಕೊಟ್ಟಿದ್ದರು. ಅವ್ರು ಏನಪ್ಪ ಹೇಳಿದ್ರಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಆಯೋಗದ ನಿರ್ಣಯದಂತೆ ಡಿಸೆಂಬರ್ 8ರಿಂದ ನಡೆದ ಉಳಿಕೆ ವೃಂದದ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಿಸಿದಂತೆ ಈ ಹುದ್ದೆಗಳಿಗೆ ಪರೀಕ್ಷೆಯಲ್ಲಿ ಏನಾಗ್ತಿದಲ್ಲ, ಯಾವುದೇ ರೀತಿ ಅಕ್ರಮಕ್ಕೊಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಆದ ಬಳಿಕ ನಿಮ್ಮದು ಉತ್ತರನ ಬಿಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಇದನ್ನು ಕೇವಲ 1 ತಿಂಗಳಲ್ಲಿ ಇಲ್ಲಿ ನೋಡ್ಕೋಬೋದು. ಪರೀಕ್ಷೆ ನಡೆದ ನಂತರ ಎಲ್ಲ ಪತ್ರಿಕೆಗಳು ಮೌಲ್ಯಮಾಪನ ಕೇಂದ್ರಕ್ಕೆ ತಲುಪಲು 1 ತಿಂಗಳ ಒಳಗೆ ಸ್ಕ್ಯಾನಿಂಗ್ ಮುಗಿಸುವ ಗುರಿಯನ್ನು ಹೊಂದಲಾಗಿದೆ ಅಂತ ಹೇಳಿದರು. ಸ್ನೇಹಿತರೆ, ಬರೋಬ್ಬರಿ 1 ತಿಂಗಳ ಮೇಲೆ ಮತ್ತೆ ಒಂದು 15 ರಿಂದ 20 ದಿವಸ ಕೂಡ ಕಳೆದರೂ ಕೂಡ ಈಗ ಅಫಿಷಿಯಲ್ ಆಗಿ KPSCದವರಿಂತ ಯಾವುದೇ ರೀತಿಯ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿ ರಿಸಲ್ಟ್ಗೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಬಂದಿಲ್ಲ. ಕೇವಲ 1 ಮಂತ್ದಲ್ಲಿ ನಿಮ್ಮದು ರಿಸಲ್ಟನ್ನು ಬಿಡ್ತೀವಿ ಅಂತ KPSCದವರು ಕೂಡ ಇದುವರೆಗೂ ಕೂಡ ಸ್ಕ್ಯಾನಿಂಗ್ ಕೂಡ ಕಂಪ್ಲೀಟಾಗಿ ಮುಗಿಸಿಲ್ಲ. ಈಗ ಇದಕ್ಕೆ ಸಂಬಂಧಿಸಿದ ಕೆಲಸ ಕೂಡ ನಡೀತಾ ಇದೆ, ಆದರೆ ಸಂಪೂರ್ಣವಾಗಿ ಇದುವರೆಗೂ ಕೂಡ ಮುಗಿದಿಲ್ಲ. ಹಾಗಿದ್ರೆ ಇನ್ನು 150 ಉಳಿಕೆ ವೃಂದ ಮೂಲದ ನಾನ್-HKಗೆ ಸಂಬಂಧಿಸಿದಂತೆ ಇದಕ್ಕೆ ಸಂಬಂಧಿಸಿದಂತೆ
ಕೀ ಆನ್ಸರ್ ಅಥವಾ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂದ್ರೆ ಸ್ನೇಹಿತರೆ ನಿಮ್ಮದು ಮಾರ್ಚ್ 15ರ ನಂತರ ನಿಮ್ಮದು ರಿಸಲ್ಟ್ ಬರುವ ಸಾಧ್ಯತೆ ಇರ್ತದೆ. ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತೀರಿ ಸ್ನೇಹಿತರೆ. ಈ ಸಾರಿ ನಿಮ್ಮದು ಎಲ್ಲ ಕ್ವಶನ್ ಪೇಪರ್ಸ್ ನಿಮ್ಮದು ಆನ್ಸರ್ ಶೀಟ್ ಏನು OMR ಇರುತ್ತಲ್ಲ ಇವೆಲ್ಲ ಎಕ್ಸಾಮ್ ಸ್ಕ್ಯಾನ್ ಆದ ನಂತರ ನಿಮ್ದು ಇದನ್ನು ಕೀ ಆನ್ಸರನ್ನು ಬಿಡ್ತಾರೆ ಅಥವಾ ರಿಸಲ್ಟನ್ನು ಕೂಡ ಹಾಗೇ ಬಿಡ್ತಾರೆ. ಅದಕ್ಕಾಗಿ ನಿಮ್ಮದು ಮಾರ್ಚ್ 15ರ ಒಳಗಾಗಿತ್ತು. ಮಾರ್ಚ್ 15ರ ನಂತರ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ರಿಸಲ್ಟನ್ನು ನೀವು ನಿರೀಕ್ಷಿಸಬಹುದಾಗಿರ್ತದೆ. ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಂದಿರ್ತದೆ 150. ನಾನ್ HKಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಂದಿರ್ತದೆ ಅಂತ ನೋಡೋದಾದರೆ ಸ್ನೇಹಿತರೆ ನಾವು ಇದಕ್ಕೆ ಸಂಬಂಧಿಸಿದಂತೆ HKಗೆ ಸಂಬಂಧಿಸಿದಂತೆ ಆಲ್ರೆಡಿ ಕಟ್ ಆಫ್ನ ವಿಡಿಯೋ ಮಾಡಿದ್ದು ಅದನ್ನು ಯಾರಾದರೂ ನೋಡಿಲ್ಲಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇರ್ತದೆ, ಅದನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಹಾಗಿದ್ದರೆ ಈ ನಾನ್ HKಗೆ ಸಂಬಂಧಿಸಿದ 150 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಂದಿರ್ತಂತೆ ನೋಡಿದರೆ ಸ್ನೇಹಿತರೆ ಇದು ಬಂದು ಕೇವಲ ಎಕ್ಸ್ಪೆಕ್ಟ್ ಆಗಿರ್ತದೆ. ಇದರಲ್ಲಿ ಕೇವಲ ಒಂದು 2 ರಿಂದ 5 ಅಂಕದ ಒಳಗೆ ಇಲ್ಲಿ ಹೆಚ್ಚನ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಇಷ್ಟು ವ್ಯತ್ಯಾಸ ಇರ್ತದೆ ಸ್ನೇಹಿತರೆ. ಇದನ್ನು ಅಫಿಷಿಯಲ್ ಆಗಿ ನಿಮ್ಮದು KPS ಅವರು ಏನು ರಿಸಲ್ಟನ್ನು ಬಿಡ್ತಾರೆ ಅದೇ ಫೈನಲ್ ಆಗಿರ್ತದೆ ಸ್ನೇಹಿತರೆ. ಇದರ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡಿದರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗೆ 138 ರಿಂದ 140 ಇದಕ್ಕಿಂತ ಸ್ವಲ್ಪ ಹೆಚ್ಚಿನಿಂದಿರ್ಬೋದು. ಎಷ್ಟು ಅಭ್ಯರ್ಥಿಗಳದ್ದು ಎಷ್ಟು ಇರ್ತದಪ್ಪ ಅಂದ್ರೆ 150, 60, 70 ಈ ರೀತಿ ಕೆಲವೊಂದು ಒಬ್ಬರದು ಇಬ್ಬರದು ಮಾತ್ರ ಇರ್ತದೆ. ಆಲ್ಮೋಸ್ಟ್ ಎಲ್ಲರದು ಕೂಡ 140ಗಿಂತ ಹೆಚ್ಚಿನ ಅಂಕ ನೀವೇನಾದರೂ ಪಡೆದುಕೊಂಡಿದ್ರೆ ನೀವು ಕೂಡ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗ್ತೀರಾ. ಇದು ಬಂದು ಜನರಲ್ ಕ್ಯಾಟಗರಿ. ಮತ್ತು ಇದರಾಗ ಮೀಸಲಾತಿಗಳು ಕೂಡ ಇರ್ತಾವೆ. ಜನರಲ್ ಕ್ಯಾಟಗರಿಯಲ್ಲಿ ಮೀಸಲಾತಿ ಕನ್ನಡ ಮಾಧ್ಯಮ ಇರ್ಬೋದು, ಗ್ರಾಮೀಣ ಇರ್ಬೋದು. ಅದೇ ರೀತಿ ಇದಕ್ಕೆ ಸಂಬಂಧಿಸಿದ PDP ಅಥವಾ ಮುಳುಗಡೆ ಪ್ರಮಾಣ ಪತ್ರ ಹೊಂದಿದವರು ಈ ರೀತಿ ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ಅಂಕಗಳು ಕಡಿಮೆ ಹಾಕಿರ್ತಾವೋ ಅದಕ್ಕಾಗಿ ಇದಕ್ಕೆ ಕೂಡ ಫೈನಲ್ ಆಗಿರಲ್ಲ. ಇನ್ನು ಅದೇ ರೀತಿ ಕ್ಯಾಟಗರಿ P ಥರ್ಡ್ ಎ ಮತ್ತು ಥರ್ಡ್ ಬಿಗೆ ಸಂಬಂಧಿಸಿದಂತೆ 135 ರಿಂದ 138 ಸ್ನೇಹಿತನ ಆಲ್ರೆಡಿ ಹೇಳಿದೆ. ಇಲ್ಲಿ ಮೀಸಲಾತಿಗಳನ್ನ ಪರಿಗಣಿಸಿರಲ್ಲ. ಮೀಸಲಾತಿಗೆ ಎಲ್ಲ ಪರಿಗಣಿಸಿದರೆ ಇಲ್ಲಿ ಕೂಡ 2 ರಿಂದ 5 ಅಂಕ ಕಡಿಮೆ ಆಗೋ ಸಾಧ್ಯತೆ ಕೂಡ ಇರ್ತದೆ. ಅದಕ್ಕಾಗಿ ಇಲ್ಲಿ ಮೀಸಲಾತಿಗಳನ್ನ ಯಾವುದೇ ರೀತಿ ಮೀಸಲಾತಿ ಇರದ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡವ್ರು ಆಯ್ಕೆ ಆಯ್ಕರಪ್ಪ ಅಂದರೆ ಇದನ್ನು ಟ್ಯಾಲಿ ಮಾಡಲಾಗಿರ್ತದೆ. ಇನ್ನು SC ಅಭ್ಯರ್ಥಿಗಳು 123 ರಿಂದ 135, ಅದೇ ರೀತಿ 2A ಅಭ್ಯರ್ಥಿಗಳಿಗೆ 130 ರಿಂದ 137, ಇನ್ನು ST ಅಭ್ಯರ್ಥಿಗಳಿಗೆ 128 ರಿಂದ 135, ಇನ್ನು 2B ಅಭ್ಯರ್ಥಿಗಳಿಗೆ 138 ರಿಂದ 138 130 ರಿಂದ 138. ಇನ್ನು ಕ್ಯಾಟಗರಿ P ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೂ ಕೂಡ 130 ರಿಂದ 136 ಕೂಡ ಅಂಕನ ಪಡೆದುಕೊಂಡವರು ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆಯ್ಕೆ ಹಾಕಿರ ಸ್ನೇಹಿತರೆ. ಇದು ಬಂದು ಯಾವುದೇ ರೀತಿಯ ಫಿಸಿಕಲನ್ನು ಹೊಂದಿರಲ್ಲ, ನೇರವಾಗಿ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ನಂತರ ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಾಸ್ ಆದ ನಂತರ ನಿಮ್ಮದು ಫೈನಲ್ ಲಿಸ್ಟನ್ನು 1:1 ಪ್ರಕಟ ಮಾಡ್ತಾರಲ್ಲ ಅಲ್ಲಿ ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆಗ್ತೀರಾ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಲ್ಲರನ್ನ ತೆಗೆದುಕೊಂಡು ನಾವು ಈಗ ಆಲ್ರೆಡಿ ಹೇಳಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನೀವು ಸೇಫ್ ಇರ್ತಾವೆ. ಆಲ್ರೆಡಿ ಏನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳಿದ್ರೆ ಅಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ರೆ ಅದಕ್ಕಿಂತ ಒಂದು 5 ರಿಂದ 8 ಅಂಕದವರೆಗೂ ಕೂಡ ನೀವು ಕಡಿಮೆ ತೆಗೆದುಕೊಂಡಿದ್ದರೂ ಕೂಡ ಇಲ್ಲಿ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ನಿಮ್ಮ ಮೀಸಲಾತಿಗಳು ಇರ್ತಲ್ಲ, ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ನೀವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಹಾಕ್ಯಾರ. ಇಲ್ಲಿಗೆ ಈ ಸಾರಿ ಕಟ್ ಆಫ್ ಕೂಡ ಜಾಸ್ತಿ ನಿಂದಿರುತ್ತೆ. ಕೇವಲ 150 ಪೋಸ್ಟ್ ಇರ್ತಾವೆ. 150 ಪೋಸ್ಟ್ಗಳಿಗೆ ಸ್ವಲ್ಪ ಕಟ್ ಆಫ್ ಕೂಡ ಜಾಸ್ತಿ ನಿಂದಿರ್ತದೆ. ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ಅಷ್ಟೇನು ಈಸಿನೇ ಆಗಿರಲ್ಲ, ಅಷ್ಟು ಟಫ್ ಆಗಿಲ್ಲ, ಮೀಡಿಯಮ್ ಇತ್ತು. ಅದರಲ್ಲಿ ಈಸಿ ಕ್ವಶನ್ಗಳು ತುಂಬಾ ಬಂದಿದ್ದು. ಈಗ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಈ ಎಕ್ಸಾಮ್ ನೋಡಿದ್ರೆ ವಿಲೇಜ್ ಅಕೌಂಟಲ್ಲೇ ಜಾಸ್ತಿ ಟಫ್ ಆದ ಕ್ವಶನ್ಗಳು ಬಂದಿದ್ದರು. ಆದರೆ ಇಲ್ಲಿ PDO ಪರೀಕ್ಷೆಗೆ ಸಂಬಂಧಿಸಿದಂತೆ ಅಷ್ಟು ಟಫ್ ಕ್ವಶನ್ಗಳು ಬಂದಿದ್ದಿಲ್ಲ. ಆಲ್ರೆಡಿ ಎಕ್ಸಾಮನ್ನು ಬರೆದವ್ರಿಗೆ ಯಾವ ರೀತಿ ಅಂತ ಎಲ್ಲ ಸಂಪೂರ್ಣವಾಗಿ ಗೊತ್ತಿರ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕೂಡ ಈಗ ತಿಳಿದುಕೊಂಡು ಬಂದ್ವಿ. ಅದೇ ರೀತಿ HK ಮತ್ತು ನಾನ್ HKಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳಿದ್ರಿ ಸ್ನೇಹಿತರೆ. ಮೊದಲಿಗೆ ನಾನ್ HKಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಕೀ ಉತ್ತರಗಳನ್ನ ಬಿಡ್ತಾರೆ. ಕೀ ಉತ್ತರಗಳನ್ನ ಬಿಟ್ಟ ನಂತರ ನಿಮ್ಮದು ಫಸ್ಟಿಗೆ HKದ್ದು ನಿಮ್ಮದು ರಿಸಲ್ಟನ್ನು ಬಿಡ್ತಾರೆ. ರಿಸಲ್ಟ್ ಬಂದು ನಿಮ್ಮದು ಏಪ್ರಿಲ್ವರೆಗೂ ಕೂಡ ಇಲ್ಲಿ ಹೋಗ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ನಾನ್ HKಗೆ ಸಂಬಂಧಿಸಿದಂತೆ ಮತ್ತೆ ಇಲ್ಲಿ ಕೀ ಉತ್ತರಗಳನ್ನ ಬಿಟ್ಟಾಗ ಸಾಕಷ್ಟು ರೀತಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ತಿರ್ತವೆ. KPSCದವರು ಏನಾದರೂ ಒಂದೆರಡು ಕ್ವಶನ್ಗಳಿಗೆ ಸಂಬಂಧಿಸಿದಂತೆ ತಪ್ಪು ಉತ್ತರಗಳನ್ನು ನೀಡಿದ್ರೆ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸೋಕೆ ಟೈಮನ್ನು ಕೊಡ್ತಿರ್ತಾರೆ. ಅದಕ್ಕಾಗಿ ಸ್ವಲ್ಪ ಇನ್ನೂವರೆಗೂ ಕೂಡ ನಿಮ್ಮದು ಟೈಮ್ ತೆಗೆದುಕೊಳ್ತದೆ. ಅದಕ್ಕಾಗಿ ನಿಮ್ಮದು HKಗೆ ಸಂಬಂಧಿಸಿದಂತೆ ನಿಮ್ಮದು ಏಪ್ರಿಲಲ್ಲಿ ನಿಮ್ಮದು ರಿಸಲ್ಟ್ ಬರುವ ಸಾಧ್ಯತೆ ಇರ್ತದೆ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.